ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಪಲ್ಸ್. ಇವತ್ತು ಗೋಲ್ಡ್ ಹೇಗೆ ಮೂಮೆಂಟ್ ಆಗ್ತದೆ? ಇವತ್ತು ಬುಧವಾರ, ಆ್ಯಕ್ಚುಲಿ ಬುಧವಾರ ದಿನ ನನ್ನ ಬ್ಯಾಕ್ ಟೆಸ್ಟಿಂಗ್ ಪ್ರಕಾರ ಬುಧವಾರ ಒಂದು ಒಳ್ಳೇದು ಔಟ್ಕಮ್ ಮತ್ತು ಒಳ್ಳೆಯದು ಟ್ರೇಡ್ಸ್ ಸಿಗ್ತದೆ. ಓಕೆ, ಸೊ ಆದರೆ ಇವತ್ತು ನೋಡುವ ಹೇಗೆ ಆ, ದಿನ ದಿನ ಇರ್ತದೆ ಅಂತ. ಒಳ್ಳೆ ಟ್ರೇಡ್ ಸಿಗ್ತದ ಅಥವಾ ಟ್ರೇಡೇ ಸಿಗೋದಿಲ್ವಾ ಹೇಗೆ ಅಂತ. ಸೊ ಪಾಸಿಟಿವ್ ಆಗಿರುವ ಆದಷ್ಟು ಟ್ರೇಡ್ ಸಿಗ್ತದೆ ಅಂತ ನಾವು ತಿಳ್ಕೊಳ್ಳುವ. ಓಕೆ, ಸೊ ಅನಾಲಿಸಿಸ್ ಸ್ಟಾರ್ಟ್ ಮಾಡುವ. ಈಗ ಜಸ್ಟ್ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಚಾರ್ಟ್ ನೋಡಿದ್ದೇನೆ. ಸೊ ಯಾವುದೇ ಪ್ರೀ ಪ್ಲ್ಯಾಂಡ್ ಅನಾಲಿಸಿಸ್ ಯಾವುದೂ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಯಾವುದೇ ಪ್ರೀ ಪ್ಲ್ಯಾನ್ ಅನಾಲಿಸಿಸ್ ಇಲ್ಲ. ಜಸ್ಟ್ ಚಾರ್ಟನ್ನು ಕ್ಲಿಯರ್ ಮಾಡಿ ಅನಾಲಿಸಿಸ್ ಅನ್ನು ಮತ್ತು ಲೆವೆಲ್ಸ್ ಬೇಸಿಕಲಿ ನಾನು ನನ್ನ ಟ್ರೇಡಿಗೋಸ್ಕರ ನಾನು ಹೇಗೆ ಲೆವೆಲ್ಸನ್ನು ಮಾರ್ಕ್ ಮಾಡ್ತೇನೆ ಅಂತ ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಫಸ್ಟ್ ಆಗಿ ಒಂದು ಸಿಂಪಲ್ ಆಗಿ ಅನಾಲಿಸಿಸ್ ಮಾಡೋದಂತಾದರೆ, ಮಾರ್ಕೆಟ್ ಒಂದು ಆಲ್ರೆಡಿ ಅಪ್ಸೈಡ್ ಬಂದಿತ್ತು, ಮತ್ತೆ ಒಂದು ಲೆವೆಲಲ್ಲೇ ಮೂವ್ಮೆಂಟ್ ಆಗ್ತಾ ಉಂಟು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಒಂದೇ ಲೆವೆಲಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು. ಓಕೆ, ಸೊ ಅಂದರೆ ಇದರ ಪ್ರಕಾರ ಒಂದು ಒಂದು ಝೋನಲ್ಲೇ ಉಂಟಂತಲೇ ಹೇಳ್ಬೋದು. ಓಕೆ, ಸೊ ಇದು ಲೆವೆಲ್ ಬಿಡಿ, ನಾ ಲಾಸ್ಟ್ ಟೈಮ್ ಇದು ಲೆವೆಲ್ ಬೇಕಾಗಿಲ್ಲ. ಆಲ್ರೆಡಿ ನಮಗೆ ಈ ಲೆವೆಲ್ ಆಲ್ರೆಡಿ ಅಂದರೆ ಉಂಟು. ಓಕೆ, ಸೊ ಅಂದರೆ ಲೆವೆಲ್ಸನ್ನು ನೋಡಲಿಕ್ಕೆ. ಓಕೆ, ಸೊ ಹಾಗಾಗಿ ಫಸ್ಟಾಗಿ ನಾನು ಎಂತ ಮಾಡ್ತೇನೆ ಅಂದರೆ, ಒಂದು ಝೋನಲ್ಲಿ ಉಂಟು ಆ್ಯಕ್ಚುಲಿ. ಓಕೆ, ಸೊ ನಾನು ಯಾವುದೇ ಟ್ರೆಂಡ್ ಲೈನ್ ಯೂಸ್ ಮಾಡೋದಿಲ್ಲ, ಆದರೆ ಹೀಗೆ ನೋಡೋದಾದರೆ ನೀವು ಒಂದು ಝೋನಲ್ಲೇ ಉಂಟು. ಓಕೆ, ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಟ್ರೇಡ್ ಮಾಡಬೇಕು ಇವತ್ತು, ಯಾಕಂದರೆ ಮಲ್ಟಿಪಲ್ ಟೈಪ್ ಆಫ್ ಲೆವೆಲ್ಸ್ ಉಂಟು ಇವತ್ತು. ಓಕೆ, ಸೊ ಹಾಗಾಗಿ ಫಸ್ಟಾಗಿ ನಾನು ಈ ಲೆವೆಲ್ ಅನ್ನೊಂದು ಮಾರ್ಕ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಸೊ ಹೀಗೆ ಇದು ನಿನ್ನೆ ಲೆವೆಲ್ ಕೂಡ ಆಗಿತ್ತು ಆ್ಯಕ್ಚುಲಿ. ಓಕೆ, ಹೀಗೆಲ್ಲ ಒಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಳ್ಳುವ. ಓಕೆ, ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಮೋಸ್ಟ್ಲಿ ಇದನ್ನೊಂದು ಮಾರ್ಕ್ ಮಾಡಿ ಇಟ್ಕೊಳ್ಬೋದು. ಓಕೆ, ಸೊ ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ಮಲ್ಟಿಪಲ್ ಲೆವೆಲ್ಸ್ ಉಂಟು. ಓಕೆ, ಸೊ ಇದು ನಮ್ಮ ನಿನ್ನೆದು ಟ್ರೇಡ್ ಆಗಿತ್ತು. ಓಕೆ, ಸೊ ನೀವು ನೋಡಿರ್ಬೋದು ನಿನ್ನೆ ಲಿಕ್ವಿಡಿಟಿ ಸಿಪ್, ನೋಡಲಿಲ್ಲ ಅಂದರೆ ವಿಡಿಯೋ ಚೆಕ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ಸೊ ಇದು 3 ಲೆವೆಲ್ ನಂದು ನಾನು ಮಾರ್ಕ್ ಮಾಡಿ ಇಟ್ಕೊಳ್ತೇನೆ ಇವತ್ತು. ಓಕೆ, ಸೊ ಯಾವುದೇ ಟ್ರೇಡ್ ನಾನು ಈ ಝೋನ್ ಮಿಡ್ಲಲ್ಲಿ ತಗೊಳ್ಳೋದಿಲ್ಲ, ಯಾಕೆ ಅಂತ ಕೂಡ ನಾನು ಹೇಳ್ತೇನೆ. ಓಕೆ, ಸೊ ಈ ಝೋನಲ್ಲಿ ತಗೊಳ್ಳೋದು ಆ್ಯಕ್ಚುಲಿ ರಿಸ್ಕಿ. ಓಕೆ, ಈ ಝೋನಲ್ಲಿ ಹೀಗೆ ತಗೊಳ್ಳೋದು ತುಂಬ ರಿಸ್ಕ್, ಯಾಕಂದರೆ ಇಲ್ಲಿ ಮಲ್ಟಿಪಲ್ ಟೈಪ್ ಆಫ್ ಲೆವೆಲ್ಸ್ ಉಂಟು ನೋಡಿ. ಇಲ್ಲಿ ಒಂದು ಅಂದರೆ ಒಂದು ಝೋನ್ ಹೀಗೆ ಇದ್ದ ಕಾರಣ ಮಲ್ಟಿಪಲ್ ಟೈಪ್ ಆಫ್ ಲೆವೆಲ್ಸ್ ಅನ್ನು ಕೆಳಗೆ ಉಂಟು. ಓಕೆ, ಸೊ ಎಲ್ಲಿ ಕೂಡ ಮಾರ್ಕೆಟ್ ರಿಟೆಸ್ಟ್ ಅಥವಾ ಒಂದು ಲಿಕ್ವಿಡಿಟಿ ಅಥವಾ ಒಂದು ನಿಮ್ಮ ಸ್ಟಾಪ್ ಲಾಸ್ ಹಂಟ್ ಮಾಡಿ ಮೇಲೆ ಹೋಗ್ಬೋದು. ಓಕೆ, ಸೊ ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ನಮಗೆ ಇವತ್ತಿನ ದಿನಕ್ಕೆ ಇದು. ಓಕೆ, ಸೊ ಡೀಪ್ ಆಗಿ ಲೆವೆಲ್ ಇರುವಂಥದ್ದು ಇದು. ಓಕೆ, ಸೊ ಮತ್ತೆ ಇದು ಅಂತ ಹೇಳ್ಬೋದು, ಆದರೆ ಒಮ್ಮೆ ನೋಡಬೇಕು. ಓಕೆ, ಇದು ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಒಂದು ಲಿಕ್ವಿಡಿಟಿ ಸಿಪ್ ಆಗಿದೆ, ಇದೊಂದು ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಹೇಳಿ ಬಂದಿದೆ, ಇಲ್ಲಿ ಕೂಡ ರಿಜೆಕ್ಷನ್ ತೊಗೊಂಡಿದೆ, ಇಲ್ಲಿ ಕೂಡ ರಿಜೆಕ್ಷನ್ ತೊಗೊಂಡಿದೆ. ಓಕೆ, ಸೊ ಇದು ಒಂದೇ ಲೆವೆಲ್ ಆಫ್ ರಿಜೆಕ್ಷನ್ ಅಂತ ಹೇಳ್ಬೋದು, ಆದರೆ ದೊಡ್ಡ ಸ್ವಿಂಗ್ ಕೂಡ ಬಂದಿದೆ. ಓಕೆ, ಅದರ ಮುಂಚೆ ಇದು ಲೆವೆಲ್ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ, ಹಾಗಾಗಿ ನಾನು ಎಂತ ಮಾಡ್ತೇನೆ ಅಂದರೆ, ಇವತ್ತು ನಾನು ಈ ಲೆವೆಲ್ಗೋಸ್ಕರ ಒಂದು ವೆಯ್ಟ್ ಮಾಡ್ತೇನೆ. ಓಕೆ, ಸೊ ಇದು ಲೆವೆಲ್ ಮತ್ತು ಇದು ಲೆವೆಲ್ ಕ್ರಿಟಿಕಲ್ ಲೆವೆಲ್. ಓಕೆ, ಸೊ ಹಾಗಾಗಿ ಮೋಸ್ಟ್ಲಿ ಹೇಗೆ ಬರ್ಬೋದಂದರೆ, ಗೋಲ್ಡ್ ಇವತ್ತು ಹೀಗೆ ಬರುವ ಚಾನ್ಸಸ್ ಕೂಡ ಉಂಟು, ಮತ್ತು ಹೇಳಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟಾಗಿ ಚೇಂಜ್ ಕೂಡ ಆಗ್ಬೋದು. ಇಲ್ಲಿ ಬಂದು ಒಂದು ಮೇ ಬಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕೊಟ್ಟರೆ ಅಪ್ಸೈಡ್ ಒಂದು ಟ್ರೇಡ್ ತೊಗೊಳ್ಳುವ ಪ್ಲ್ಯಾನ್ ಮಾಡ್ತೇನೆ ನಾನು, ಅಥವಾ ಒಂದು ಡೌನ್ ಸೈಡ್ ಬಂದರೆ ಒಂದು ಪುಲ್ ಬ್ಯಾಕ್ ಕೊಟ್ಟರೆ ಒಂದು ಟ್ರೇಡ್ ತೊಗೊಳ್ತೇನೆ. ಓಕೆ, ಸೊ ಅದು ನನ್ನ ಪ್ಲ್ಯಾನ್ ಇವತ್ತಿನ ದಿನಕ್ಕೆ. ಮತ್ತು ನಾವು ಸಂಜೆ ಅನಾಲಿಸಿಸನ್ನು ಮಾಡುವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ಹೇಗೆ ಮೊಮೆಂಟಮ್ ಬಂದಿದೆ ಅಂತ. ಓಕೆ, ಮತ್ತು ಯಾವುದೇ ಲೆವೆಲ್ಸ್ ಅಂದರೆ ನಾನು ಚೇಂಜ್ ಮಾಡ್ತೇನೆ ಅಂತ ನಿಮ್ಗೆ ಶೇರ್ ಮಾಡ್ತೇನೆ. ಓಕೆ, ಬೆಳಿಗ್ಗೆ ನೋಡಿದಂತಾದರೆ ಇವತ್ತು ಟ್ರೇಡ್ ಇತ್ತ ಅಂತ ಕೂಡ ಒಂದು ಚೆಕ್ ಮಾಡ್ತೇನೆ ನಾನು. ಇದು ನಿನ್ನೆದ್ದು. ಓಕೆ, ಇವತ್ತಿಗೆ. ಓಕೆ, ಒಂದು ಎಂತ ಅಂದರೆ ಇಂಟರ್ನಲ್ ಝೋನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮಲ್ಟಿಪಲ್ ರಿಜೆಕ್ಷನ್ ಇದ್ರೂ ಕೂಡ ಒಂದು ಪ್ಲ್ಯಾನ್ ಮಾಡ್ಬೋದು. ಓಕೆ, ಸೊ ಯಾಕಂದರೆ ಇಲ್ಲಿ ಒಂದು ನೋಡ್ಬೋದು ನೀವು, ಇದೊಂದು ಬ್ರೇಕ್ಔಟ್ ಕೊಟ್ಟು ಒಂದು ಅಪ್ ಸೈಡ್ ಕೊಟ್ಟು ಒಂದು ಈ ಸೈಡ್ ಬಂದಿದೆ. ಓಕೆ, ಕ್ಲೀನಾಗಿಲ್ಲ ಆ್ಯಕ್ಚುಲಿ ನೋಡಿ, ಇಲ್ಲಿ ತೊಗೊಂಡ್ರೆ ಇಲ್ಲಿ ಒಂದು ಸ್ಟಾಪ್ ಲಾಸನ್ನು ಹಂಟ್ ಮಾಡಿ ಹೋಗಿದೆ. ಓಕೆ, ಅದೇ ರಿಸ್ಕಿ ಅಂತ ಹೇಳೋದು ಅದಕ್ಕೇನೆ, ಈ ಟೈಪ್ ಲೆವೆಲಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನಾನು ತಗೊಂಡ್ರೂ ಕೂಡ ಕ್ಲೀನಾಗಿ ಸಿಗೋದಿಲ್ಲ, ಅದೇ ಪ್ರಾಬ್ಲಮ್ ಈ ಟೈಪ್ ಲೆವೆಲ್ಸಲ್ಲಿ. ಓಕೆ,
ಸೊ ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು, ಅಂದರೆ ನಾನು ಈ ಟೈಪ್ ಟ್ರೇಡ್ ಮುಂಚೆ ತಗೊಳ್ತಿದ್ದೆ ಆ್ಯಕ್ಚುಲಿ, ಮತ್ತು ಅದು ಕಲಿತು ಸ್ಟಾಪ್ ಲಾಸ್ ಹಿಟ್ಟಾಗಿ ಮತ್ತು ಆ ಲರ್ನಿಂಗ್ಸ್ ಪ್ರಕಾರ ನಾನು ಯಾವುದೇ ಈ ಟೈಪ್ ಇಂಟರ್ನಲ್ ಝೋನಲ್ಲಿ ತಗೊಳ್ಳೋದಿಲ್ಲ. ಓಕೆ, ಸೊ ಆ್ಯಕ್ಚುಲಿ ಒಳ್ಳೆ ಸೆಟಪ್ ಕೂಡ ಫಾರ್ಮ್ ಆಗ್ಬೋದು ಇಲ್ಲಿ, ಅದ್ರೂ ಕೂಡ ತುಂಬ ರಿಸ್ಕಿ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ತುಂಬ ಸತಿ ಟಚ್ ಆಗಿದೆ. ಓಕೆ, ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಈಗ ಟಚ್ ಆಗ್ತದ ಹೀಗೆ, ಅಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗೋದು ಗ್ಯಾರಂಟಿ. ಓಕೆ, ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ನಾವು ಟ್ರೇಡ್ ಮಾಡಬೇಕು ಈ ಲೆವೆಲ್ಸನ್ನೆಲ್ಲ. ಓಕೆ, ಸೊ ಹಾಗಾಗಿ ವೆಯ್ಟ್ ಮಾಡುವ. ಯಾವುದೇ ಬೆಳಗ್ಗೆ ಇದರಲ್ಲಿ ಯಾವುದೇ ಟ್ರೇಡ್ಸ್ ಇರಲಿಲ್ಲ ಮೋಸ್ಟ್ಲಿ, ಬೆಳಿಗ್ಗೆದಲ್ಲಿ ಯಾವುದೂ ಟ್ರೇಡ್ಸ್ ಇರಲಿಲ್ಲ ಅಷ್ಟು. ಆದರೆ ನೋಡುವ, ಸಂಜೆ ಹೊತ್ತಿಗೆ ಆ್ಯಕ್ಚುಲಿ ಒಳ್ಳೆ ಟ್ರೇಡ್ ಸಿಗ್ತದೆ ನಮಗೆ, ಹಾಗಾಗಿ ಸಂಜೆ ಹೊತ್ತಿಗೆ ವೆಯ್ಟ್ ಮಾಡುವ. ಓಕೆ, ಸೊ ಟೈಮ್ ಆಗಿದೆ 6 ಗಂಟೆ. ಸೊ 6 ಗಂಟೆ ಪ್ರಕಾರ ಯಾವುದೇ ಹೈ ಮೊಮೆಂಟಮ್ ಏನು ಬರಲಿಲ್ಲ, ಅಂದರೆ ವಾಲಿಟಿಲಿಟಿ ಥರ. ಸೊ ಕಂಪ್ಲೀಟಾಗಿ ಸೈಡ್ ವೈಸಲ್ಲಿ ಉಂಟು ಇನ್ನು ಕೂಡ ಮಾರ್ಕೆಟ್. ಸೊ ನೀವು ನೋಡ್ಬೋದು, ಮಧ್ಯಾಹ್ನದಲ್ಲಿ ನಾನು ಒಂದು ಲೆವೆಲ್ಸ್ ಮಾರ್ಕ್ ಮಾಡಿದೆ ಅಲ್ವಾ. ಸೊ ಇದು ಮತ್ತು ಇದು. ಓಕೆ, ಸೊ ಇಂಟರ್ನಲ್ ಆಗಿ ಒಂದು ಸಣ್ಣ ಮಟ್ಟದ ಲೆವೆಲ್ ಕ್ರಿಯೇಟ್ ಆಗ್ತಾ ಉಂಟು. ಓಕೆ, ಸೊ ಹಾಗಾಗಿ ನಾವು ವೇಟ್ ಆ್ಯಂಡ್ ವಾಚ್ ಮಾಡಬೇಕಿನ್ನು ಕೂಡ. ಮೋಸ್ಟ್ಲಿ ನ್ಯೂಯಾರ್ಕ್ ಸೆಷನ್ನಲ್ಲಿ ನಮಗೆ ಮೊಮೆಂಟಮ್ ಸಿಗ್ಬೋದಂತ ನಾನು ಎಸ್ಯೂಮ್ ಮಾಡ್ತಿದ್ದೇನೆ. ಸೊ ಮೇ ಬಿ ಈ ಲೆವೆಲ್ ಅಥವಾ ಈ ಲೆವೆಲ್, ಮೋಸ್ಟ್ಲಿ ಈ ಲೆವೆಲ್ ತನಕ ಬರುವ ಚಾನ್ಸಸ್ ಹೈ ಉಂಟು. ಯಾಕಂದರೆ ಇವತ್ತು ನ್ಯೂಸ್ ಕೂಡ ಉಂಟು, ಒಂದು ಸತಿ ಚೆಕ್ ಮಾಡುವ ನ್ಯೂಸ್ ಯಾವುದೆಲ್ಲ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಯಾವುದಾದ್ರೂ ಉಂಟಾ ಅಂತ. ಓಕೆ, 11:15 ನ್ಯೂಸ್ ಉಂಟು. ಓಕೆ 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 ಹಾಗಾಗಿ ಸ್ವಲ್ಪ ಮೊಮೆಂಟಮ್ ಅಷ್ಟೇನಿಲ್ಲ ಮೊಮೆಂಟಮ್ ಅದರಿಂದ. ಓಕೆ, ಮೋಸ್ಟ್ಲಿ 11 ಗಂಟೆಗೆ ಮೊಮೆಂಟಮ್ ಒಳ್ಳೆ ಬರ್ಬೋದು ರಾತ್ರಿ. ಆದರೆ ಕೂಡ ಈ ಕ್ರಿಟಿಕಲ್ ಲೆವೆಲ್ಸನ್ನು ನೋಡುವ ಇವತ್ತು. ಮೋಸ್ಟ್ಲಿ ನ್ಯೂಸ್ ಟೈಮಲ್ಲಿ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಹೋಗುವ ಚಾನ್ಸಸ್ ಕೂಡ ಉಂಟು, ಹೇಳಲಿಕ್ಕಾಗೋದಿಲ್ಲ. ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ನೋಡುವ, ನಾನು ಅಪ್ಡೇಟ್ ಮಾಡ್ತೇನೆ ನಿಮಗೆ. ಯಾವುದಾದ್ರೆ ಪೊಸಿಷನ್ ತೊಗೊಂಡ್ರೆ ಅಥವಾ ಯಾವುದೇ ಟ್ರೇಡ್ಸ್ ಬಂದರೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಮತ್ತೆ. ಓಕೆ, ಸೊ ಇಲ್ಲಿ ನಾನೊಂದು ಸಣ್ಣ ಟ್ರೇಡ್ ತೊಗೊಂಡಿದ್ದೇನೆ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಲೈವ್ ಟ್ರೇಡ್ ಈಗ ಆಗ್ತಾ ಉಂಟು. ಓಕೆ, ಸೊ ಸಿಂಪಲ್ ಆಗಿ ನಾನು ನಿಮಗೆ ಆಗ ನಾನು ಅನಾಲಿಸಿಸ್ ಹೇಳಿದೆ ಅಲ್ವಾ, ಇನಿಷಿಯಲಿ 1:2 ನಾನು ಟ್ರೇಡ್. ಓಕೆ, ಇಲ್ಲಿ ತನಕ ಬರ್ತದೆ. ಓಕೆ, ಸೊ ಪ್ರಾಪರಾಗಿ ನಾನು ವೇಟ್ ಮಾಡಿದೆ ಈ ಲೆವೆಲಲ್ಲಿ. ಹೇಗೆ ಎಂತ ಅಂದರೆ, ಲೆವೆಲ್ಸ್ ಯಾವುದು ಚೇಂಜ್ ಇಲ್ಲ, ಸೇಮ್ ಲೆವೆಲ್ ನಾನು ನಿಮಗೆ ಆಗ ಹೇಳಿದ ಅದೇ ಲೆವೆಲ್. ಓಕೆ, ಇಂಟರ್ನಲ್ ಅಲ್ಲಿ ಒಂದು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಇತ್ತಲ್ವಾ. ಸೊ ಹಾಗೆ ಪ್ರಾಪರಾಗಿ ನಾನು ವೇಟ್ ಮಾಡಿದೆ ಈ ಲೆವೆಲಲ್ಲಿ. ಓಕೆ, ಸೊ ವೇಟ್ ಮಾಡಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಯಿತು. ಓಕೆ, ಇದು ರೆಡ್ ಕ್ಯಾಂಡಲ್. ಓಕೆ, ಸೊ ಪ್ರಾಪರಾಗಿ ಒಂದು ಸಣ್ಣ ಮಟ್ಟದ ಪುಲ್ ಬ್ಯಾಕ್ ಕೂಡ ಬಂದಿತ್ತು. ಹಾಗಾಗಿ ನಾನು ಈ ಟ್ರೇಡ್ ತಗೊಂಡಿದ್ದೇನೆ. ಓಕೆ, ಸೊ ಆಲ್ರೆಡಿ ರನ್ನಿಂಗಲ್ಲಿ ಉಂಟು ಈ ಟ್ರೇಡ್. ಸೊ ನೋಡ್ಬೇಕು ಹೇಗೆ ಔಟ್ಕಮ್ ಕೊಡ್ತದೆ ಅಂತ. 1:2 ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಸೊ ವೇಟ್ ಆ್ಯಂಡ್ ವಾಚ್ ಮಾಡುವ. ಸೊ ಈ ಲೆವೆಲಲ್ಲಿ ನಾನೀಗ ಈ ಲೆವೆಲ್ ಉಂಟಲ್ವಾ, ಇದು ಲೆವೆಲ್. ಓಕೆ, ಸೊ ಇದು ಲೆವೆಲಲ್ಲಿ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಇಲ್ಲಿ ಒಂದು ರಿಜೆಕ್ಷನ್ ಕೂಡ ಉಂಟು. ಓಕೆ, ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ರಿಜೆಕ್ಟ್ ಆಗಿದೆ. ಓಕೆ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಕೂಡ ಆಗಿದೆ. ಸೊ ಹಾಗಾಗಿ ಈ ಲೆವೆಲಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಸೊ ನೋಡುವ ಹೇಗೆ ವರ್ಕ್ ಆಗ್ತದೆ ಅಂತ, ಅದರ ಪ್ರಕಾರ ಡಿಸಿಷನ್ ತಗೊಳ್ತೇನೆ. ಅಪ್ಡೇಟ್ ಕೂಡ ಮಾಡ್ತೇನೆ ನಿಮಗೆ ಹೇಗೆ ಔಟ್ಕಮ್ ಬಂತಂತ ಈ ಟ್ರೇಡಲ್ಲಿ. ಒಂದು ಪೊಸಿಷನ್ ತಗೊಂಡಿದ್ದೆ ಅಲ್ವಾ, ಅದರದ್ದು ನಾನು ಅಪ್ಡೇಟ್ ಕೊಡ್ತೇನೆ ಎಂತಾಯ್ತಂತ. ಸೊ ಆ ಪೊಸಿಷನ್ ತಗೊಂಡದ್ದು ಆ್ಯಕ್ಚುಲಿ ರಿವರ್ಸಲ್ ಹೋಗಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಓಕೆ, ಸೊ ನಾನು ಬೇಸಿಕಲಿ ಸ್ಟ್ರಾಟಜಿ ಪ್ರಕಾರ ಮತ್ತೆ ಪ್ರಾಪರ್ ಆಗಿ ಸೆಟಪ್ ಫಾಲೋ ಮಾಡಿದ್ದೆ. ಓಕೆ, ಸೊ ಬಟ್ ಪ್ರಾಬ್ಲಮ್ ಎಂತ ಆಯ್ತಂದ್ರೆ, ಮೋಸ್ಟ್ಲಿ ಒಂದ್ಸತಿ 5 ಮಿನಿಟ್ಸಿಗೆ ಹೋಗ್ತೇನೆ. ಓಕೆ, ಇಲ್ಲಿ ಉಂಟದು. ಹಾಂ, ಓಕೆ, ಇದು ನಾನು ನಿನ್ನೆ ಪೊಸಿಷನ್ ತಗೊಂಡಿದ್ದೀನಿ, ನೋಡಿರ್ಬೋದು ವಿಡಿಯೋದಲ್ಲಿ. ನಾನು ರೆಕಾರ್ಡ್ ಕೂಡ ಮಾಡಿದ್ದೆ ನಾನು ಪೊಸಿಷನ್ ತಗೊಂಡದ್ದು. ಓಕೆ, ಸೊ ಆ ಪೊಸಿಷನಲ್ಲಿ 1:1 ತನಕ ಬಂದಿತ್ತು. ಓಕೆ, ಆಲ್ಮೋಸ್ಟ್ 1:1. ಓಕೆ, ಸೊ 1:1 ಬಂದ ನಂತರ ಇಮಿಡಿಯೇಟ್ ಆಗಿ ರಿವರ್ಸಲ್ ತಗೊಂಡಿದ್ದೆ. ತೊಂದರೆ ಇಲ್ಲ. ಆದ್ರೆ ಕೆಲವು ಸತಿ ಟ್ರೇಡಿಂಗ್ ಹೇಗಂದ್ರೆ,
ಒಂದು ಪ್ರೊಬೆಬಿಲಿಟಿ ಗೇಮ್. ಓಕೆ, ಸೊ ನೀವು ನಿಮ್ಮ ರೂಲ್ಸ್ ಪ್ರಕಾರ ನೀವು ಫಾಲೋ ಮಾಡಬೇಕು, ಮತ್ತೆ ಉಳ್ದದ್ದು ಬಿಟ್ಟದ್ದು ಹೇಳಿಕ್ ಆಗೋದಿಲ್ಲ ಹೇಗೆ ಆಗ್ತದೆ ಅಂತ. ಸೊ ಮಾರ್ಕೆಟಿಗೆ ಬಿಟ್ಟದ್ದು. ಓಕೆ, ಸೊ ಹಾಗಾಗಿ ಪ್ರಾಪರ್ ಆಗಿ ರೂಲ್ಸ್ ಪ್ರಕಾರವೇ ನಾನು ಎಕ್ಸಿಕ್ಯೂಷನ್ ಮಾಡಿದ್ದೆ. ಇಲ್ಲಿ ನೋಡಿ, ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಯಿತು. ಇಮಿಡಿಯೇಟ್ ಆಗಿ ಈ ಲೆವೆಲ್ ಅಲ್ಲಿ ಎಂಟರ್ ಆದೆ. ಓಕೆ, ಸೊ ಆದ್ರೆ ಒಂದು ಅದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಯ್ತು. ತೊಂದರೆ ಇಲ್ಲ, ಇನ್ನು ಕೂಡ ನಮ್ಮ ಹತ್ರ 2 ದಿನ ಉಂಟು. 2 ದಿನದಲ್ಲಿ ತುಂಬಾ ಟೈಪ್ ಸೆಟಪ್ ಸಿಗ್ತದೆ. ಸೊ ಹಾಗಾಗಿ ವೇಟ್ ಅಂಡ್ ವಾಚ್ ಮಾಡುವ. ಓಕೆ, ಸೊ ಇದು ಇವತ್ತಿನ ದಿನದ ಅಪ್ಡೇಟ್ಸ್.